ನಮಸ್ಕಾರ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 60 ವರ್ಷವಾದರೂ ಜಾತಿ ಪದ್ಧತಿ ಇನ್ನೂ ಇದೆ. ಅದೆಷ್ಟೇ ಅರಿವು ಮೂಡಿಸಿದ್ರೂ ಈ ಪೀಡೆ ತೊಲಗ್ತಾ ಇಲ್ಲ. ಇದಕ್ಕೆ ಜ್ವಲಂತ ನಿದರ್ಶನ ಹಾಸನ ಜಿಲ್ಲೆಯ ಗಂಗೂರು. ಈ ಗ್ರಾಮದಲ್ಲಿ ಈಗಲೂ ಬಾರ್ಬರ್ ಶಾಪ್ ಅಲ್ಲಿ ಕಟಿಂಗ್ ಮಾಡಲ್ಲ, ಹೋಟೆಲ್ ಒಳಗೆ ಪ್ರವೇಶ ಇಲ್ಲ. ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಗಂಗೂರು ಗ್ರಾಮ. ಈ ಗ್ರಾಮಸ್ಥರಿಗೆಲ್ಲ ಯಾವಾಗ ಏನಾಗುತ್ತೋ ಅನ್ನೋ ಭಯ, ಆತಂಕ. ಕಾರಣ ಅನಿಷ್ಟ ಜಾತಿ ಪದ್ಧತಿ. ಈ ಗ್ರಾಮದಲ್ಲಿ 500ಕ್ಕೂ ಹೆಚ್ಚು ಸವರ್ಣೀಯ ಕುಟುಂಬಗಳಿದ್ರೆ 40 ದಲಿತ ಕುಟುಂಬಗಳು ವಾಸ ಮಾಡ್ತಿವೆ. ಆದರೆ ಇಲ್ಲಿ ಜಾತಿ ಪದ್ಧತಿ ಇನ್ನೂ ಜೀವಂತವಾಗಿದೆ. ಹೋಟೆಲ್ಗಳಿಗೆ ದಲಿತರಿಗೆ ಎಂಟ್ರಿ ಇಲ್ಲ. ಬಾರ್ಬರ್ ಶಾಪ್ಗಳಲ್ಲಿ ದಲಿತರಿಗೆ ಕಟಿಂಗ್ ಮಾಡಲ್ಲ. ಅಷ್ಟೇ ಯಾಕೆ, ಗ್ರಾಮದಲ್ಲಿದ್ದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ದಲಿತರಿಗೆ ಪ್ರವೇಶವಿಲ್ಲ. ಇದನ್ನ ಸ್ವತಃ ಸವರ್ಣೀಯರೇ ಒಪ್ಪಿಕೊಳ್ತಾರೆ. ಈಚೆಗೆ ಬರೋರು ಪೂಜೆ ಮಾಡ್ಸ್ಕೊಂಡು ಹೋಗೋರು ಮಾಮೂಲು. ಅದಕ್ಕೆ ಇವಾಗ ಏನಂತ ಅವ್ರಿಗೆ ಒಳಗೆ ಹೋಗ್ಬೇಕಂತೆ. ಗರ್ಭಗುಡಿ ಹತ್ರಕ್ಕೆ ಅದಕ್ಕೆ ಹೋಗ್ರಿ ಅಂತಂದು ತಹಸೀಲ್ದಾರ್ನ ನಾಳೆ ಬರ್ತೀವಿ ಅಂತ. ಹೋಗೋದಾದ್ರೆ ಹೋಗಿ, ಅದಕ್ಕೇನು ನಾವೇನು ಅಡ್ಡಿ ಮಾಡಲ್ಲ ಅಂತ. ಅದೇನು ಬಾರ್ಬರ್ ಶಾಪ್ ಅದನ್ನೂ ಅವರು ಭಂಡಾರಿಗಳು, ಅವರು ಇನ್ನಿತರೆ ಜಾತಿ ಮಾಡ್ತಾರಲ್ಲ, ನಮ್ಮವರು ಇನ್ನಿತರೆ ಜಾತಿ ಎಲ್ಲರೂ ಮಾಡೋರು. ಅವರೊಬ್ಬರು ಮಾಡಿದ್ರು ರಿಜನ ಮಾಡ್ತಾರಲ್ಲ, ಅದಕ್ಕೆ ಟೇಷನ್ ಹೋಗಿ ನಮ್ಮವ್ರು ಮಾಡೋಕ್ಕಲ್ಲ. ಅವ್ರು ಬಂದು ಕೇಳ್ತಿರ್ಲಿಲ್ಲ. ಈ ಅಜ್ಜಿಗೆ ಬೆಸ್ಕಿಂದವ ಎಲ್ಲ ಒಂದು ಕೇಳ್ಕೊಂಡು ಕೂತ್ಕೊಂಡ್ರು. ಸವರ್ಣೀಯರ ದೌರ್ಜನ್ಯಕ್ಕೆ ಬೇಸತ್ತ ದಲಿತರು ಜಿಲ್ಲಾಡಳಿತ, ಪೊಲೀಸ್ ಅಂತ ಅಲೆದಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ದಲಿತರ ಈ ಕ್ರಮ ಸವರ್ಣೀಯರ ಕಣ್ಣನ್ನ ಮತ್ತಷ್ಟು ಕೆಂಪು ಮಾಡಿದ್ರೆ ದಲಿತರು ನ್ಯಾಯ ಪಡೆಯಲು ಹೋರಾಟಕ್ಕೆ ಅಣಿಯಾಗಿದ್ದಾರೆ. ಈಗಾಗಲೇ 2 ವರ್ಗದವರ ಮಧ್ಯೆ ಮಾತಿನ ಚಕಮಕಿಯೂ ನಡೆದಿದೆ. ಅಷ್ಟೇ ಅಲ್ಲ, ಅನಿಷ್ಟ ಪದ್ಧತಿ ಧಿಕ್ಕರಿಸಿ ಇಂದು ದೇವಸ್ಥಾನ ಪ್ರವೇಶಿಸಲು ದಲಿತ ಯುವಕರು ನಿರ್ಧರಿಸಿದ್ದಾರೆ. ನಾವು ದೇವಸ್ಥಾನ ಕಟ್ಟಬೇಕಾದ್ರೆ ಒಂದ್ಸತಿ ಕಮಿಟಿ ಅವರಿಗೆಲ್ಲ ಹೇಳಿದ್ದು, ನಮಗೂ ದಲಿತರಿಗೆ ಅವಕಾಶ ಕೊಡಿ, ಜಾಗನ ನಾವು ದೇವಸ್ಥಾನ ಪ್ರವೇಶಕ್ಕೆ ಅಂತವ. ಆದರೆ ಅವರು ಆಯಿತು ಹೇಳ್ತೀವಿ ಅಂತ ಹೇಳಿದವರು ದೇವಸ್ಥಾನ ಕಟ್ಟಿದ ತದನಂತರ ಏನು ನಮ್ಮ ಬಗ್ಗೆ ಇನ್ನೂ ಗಮನ ಹರಿಸಲಿಲ್ಲ. ನಾವು ಇವಾಗ ಕೇಳಲಿಕ್ಕೆ ಅಂತ ಹೋದಾಗ ಲಾಸ್ಟ್ ಶನಿವಾರ ನಮ್ಮನ್ನೆಲ್ಲ ಅವರು ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಖಾರ ಪುಡಿ, ಮಚ್ಚು, ದೊಣ್ಣೆಗಳನ್ನ ತಗೊಂಡು ಹೊಡಿಯೋಕ್ಕೆ ಅಂತವ ಇಡೀ ಊರೇ ಸವರ್ಣೀಯರು, ಇಡೀ ಊರೇ ದಲಿತರ ಮೇಲೆ ಹಲ್ಲೆ ಮಾಡಬೇಕು ಅಂತ ಎಲ್ಲ ಕವರ್ ಆಗಿದ್ದರು. ಆವಾಗ ನಾವು ತುಂಬ ನಮಗೆ ಭಯ ಆಗೋಯಿತು. ಭಯ ಆದಮೇಲೆ ನಾವು ಪೊಲೀಸ್ ರಕ್ಷಣೆಯನ್ನು ಕೋರಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ನಾವು ಮನವಿ ಸಲ್ಲಿಸಿದ್ದು. ದಲಿತರು ಹಾಗೂ ಸವರ್ಣೀಯರ ನಡುವಿನ ಸಂಘರ್ಷ ತಾರಕಕ್ಕೆ ಇರುವ ಮುನ್ಸೂಚನೆ ಸಿಗುತ್ತಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಮುಂಜಾಗೃತಾ ಕ್ರಮವಾಗಿ ಗ್ರಾಮದಲ್ಲಿ ಪೊಲೀಸ್ ತುಕಡಿ ನಿಯೋಜಿಸಲಾಗಿದೆ. ಅವ್ರು ಹಿಂದ್ಗಡೆ ಬರ್ಬೇಕಂತ ಅವರು ತಹಸೀಲ್ದಾರ್ ಬರ್ತಾರಂತ, ಅವ್ರ ಮೇಲ್ಪಟ್ಟ ಅಂತಲ್ಲ, ಅವ್ರು ಮುಂದೆ ಹೋಗೋದು, ಇವ್ರು ಹಿಂದ್ಗಡೆ ಹೋಗೋದಂತ. ಒಂದು ವಾರ ಹಿಂಗೆ ಬರಕ್ಕೆ ಜೀಪು ಒಂದು ವಾರ ನಾವು ಎರಡೆರಡು ಕಾಯ್ತಾ ಇದಾರೆ ರಾತ್ರಿ ಸರಿ. ಯಾರು ಅವ್ರೇ ಪೊಲೀಸ್ನಾರೇ ಹೋರಾಟ ಆಗತ್ತೆ ಅಂತವ. ನಾ ಏನು ಇವು ಒಕ್ಕಲಿಗರು ಏನು ಮಾತಾಡ್ಸಿಲ್ಲ. ಅವ್ರ ಯಾಕೆ ಹೊಡೆದಾಟ ಆಗತ್ತೆ, ನುಗ್ಗರು ಅನುಭವಿಸ್ಕೊತಾರೆ ಅಂತ ಅದ್ರ ಸುಮ್ಕುದ್ರು. ಅಂತೂ ಹೆಂಗೆ ಫೋನ್ ಮಾಡ್ಕೊತಾವ, ಒಂದು ಫೋನ್ ಮಾಡ್ತಾವಂತವು. ಈಗ ಇದಾವಲ್ಲ ಅವ್ರಿಗೆ ಉಡ್ಲಂತವು. ನ್ಯಾಯ ನೀಡಬೇಕಾದ ಜಿಲ್ಲಾಡಳಿತ ದಿನ ಎಣಿಸುತ್ತಿದೆ. ಮತ್ತೊಂದೆಡೆ ಇಷ್ಟು ದಿನ ತಾಳ್ಮೆಯಿಂದಿದ್ದ ದಲಿತರ ಸಹನೆಯ ಕಟ್ಟೆಯೊಡ್ಡಿದೆ. ಹೀಗಾಗಿ ಗ್ರಾಮದಲ್ಲೀಗ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹಾಸನದಿಂದ ಕ್ಯಾಮರಾಮನ್ ಈರಣ್ಣ ಜೊತೆ ಜೈಶಂಕರ್ ಮತ್ತು ಹರೀಶ್, ಸುವರ್ಣ ನ್ಯೂಸ್. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸ್ಥಳೀಯರಾಗಿರುವಂತಹ ರಂಗಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಂಗಸ್ವಾಮಿ ಅವರೇ, ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇರಲಿ, ಹೋಟೆಲ್ಗೆ ಹೋಗೋದಕ್ಕೆ ಇರಲಿ, ಅಥವಾ ಯಾವುದೇ ಒಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ನಿಮಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡಲ್ಲ. ಯಾಕೆ, ಏನು ಹೇಳ್ತಾರೆ ಅಲ್ಲಿನ ಜನರು?
ನಮಸ್ಕಾರ ಮೇಡಮ್, ನಾನು ಗಂಗೂರಿಂದ ರಂಗಸ್ವಾಮಿ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ. ನಾವು ದಲಿತ ಕುಟುಂಬದವರು 50 ಕುಟುಂಬ ಇದೆ. ಒಕ್ಕಲಿಗರು ಅವರು ಒಂದು 400 ರಿಂದ 450 ಕುಟುಂಬ ಇದೆ. ಸವರ್ಣೀಯರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ಕೊಂಡೇನೆ ಬಂದಿದ್ರು. ಇವಾಗ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 65 ವರ್ಷ ಆಗಿದೆ ಅಂತ ಅಂದ್ರೆ ಅದು ದಲಿತರಿಗೆ ಮಾತ್ರ ಸ್ವಾತಂತ್ರ್ಯ ಬಂದಿಲ್ಲ. ಸ್ವಾತಂತ್ರ್ಯ ಸಿಕ್ಕಿರೋದು ಕೆಲವೇ ಪ್ರಭಾವಿ ವ್ಯಕ್ತಿಗಳಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ. ನಮ್ಮಂತ ದಲಿತರು ಕತ್ಲೆ ಕೋಣೆನಲ್ಲಿ ಕೊಳಿತಾ ಇದೀವಿ. ಸರ್ಕಾರಗಳು ಇದ್ರ ಬಗ್ಗೆ ಸುಮ್ಮನೆ ಪೊಳ್ಳು ಭರವಸೆಗಳನ್ನ ನೀಡ್ಕೊಂಡು ದಲಿತರ ಓಟ್ಗಳಿಗೋಸ್ಕರ ಅವರು ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾರೆ ಹೊರತು ದಲಿತರ ಉದ್ಧಾರಕ್ಕಾಗಿ ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇಲ್ಲ. ನಾವು ಇಲ್ಲಿ ದೇವಸ್ಥಾನ ಪ್ರವೇಶ ಮಾಡ್ತೀವಂತ ಹೇಳಕ್ ಮುಂಚೆನೆ ಅವರು ನಮ್ಗೆ ದೊಣ್ಣೆ ಮಚ್ಚು ಉಡ್ಲುಗಳು ತಗೊಂಡು ದಲಿತರ ಮೇಲೆ ಹಲ್ಲೆ ಮಾಡಕ್ಕೋಸ್ಕರ ಶನಿವಾರ ರಾತ್ರಿ 7 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಲೈಟ್ ಆಫ್ ಮಾಡಿ ನಮ್ಗೆ ಇಲ್ಲಿ ಹೊಡೆಯಕ್ಕೆಲ್ಲ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು. ಯಾರು ಮಾಡ್ಕೊಂಡಿರೋದು ಪ್ಲಾನ್? ಹಾಗೆ ಇವರು ಸವರ್ಣೀಯರು ದಲಿತರ ಮೇಲೆ. ಹಾಗೂ ಪೆಟ್ರೋಲ್ ತಗೊಬಂದು ಇದಿದೆಯಲ್ಲ ದ್ಯಾಪ್ಲಾಪುರ ಆಗಿದೆಯಲ್ಲ ಆ ತರ ನಮ್ಮ ದಲಿತರನ್ನ ದ್ಯಾಪ್ಲಾಪುರ ತರ ಪೆಟ್ರೋಲ್ ಟ್ಯಾಂಕ್ ತಂದು ಪೆಟ್ರೋಲ್ ಉಯ್ದು ಸುಟ್ಟಾಕ್ತಾರಂತೆ. ಎಷ್ಟು ಜನ ಬಂದಿದ್ರು? ಯಾರು ಹೆಸರು ಹೇಳ್ಬೋದಾ? ಇಡೀ ಊರೇ ಹೆಂಗಸರು ಮಕ್ಕಳು ಸಮೇತ. ಇವ್ರು ಅಂತ ಮೆನ್ಷನ್ ಮಾಡಂಗೆ ಇಲ್ಲ. ಪ್ರಭಾವಿ ರಾಜಕಾರಣಿಗಳ ಮೇಲೆ ಇನ್ಫ್ಲೂಯೆನ್ಸ್ ತಂದು ಅಧಿಕಾರಿಗಳನ್ನ ನಮ್ಗೆ ಸ್ಪಂದಿಸ್ತಾ ಇರೋ ತರ ಅವರು ವರ್ತಿಸಿ ಅದನ್ನು ನೆಗ್ಲೆಕ್ಟ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಲೇಬಾರ್ದು, ಕಟಿಂಗ್ ಮಾಡಲ್ಲ, ಶೇವಿಂಗ್ ಮಾಡಲ್ಲ, ಮತ್ತೆ ಹೋಟ್ಲುಗಳಿಗೆ ನಮ್ಗೆ ಆದ್ಯತೆ ಇಲ್ಲ ಒಳಗಡೆ ಹೋಗ್ಲಿಕ್ಕೆ. ಗ್ರಾಮ ಪಂಚಾಯತ್ ನ್ಯಾಯಬೆಲೆ ಅಂಗಡಿನಲ್ಲಿ ನಮ್ಗೆ ಸರಿಯಾದ ತೂಕ ಮತ್ತೆ ಅಳತೆ ಸರಿ ಇಲ್ಲ, ಬಿಲ್ ಕೊಡಲ್ಲ. ಮತ್ತೆ 80 ರೂಪಾಯಿ ಅಕ್ಕಿ ತಾಂತಾರೆ, ಕೆಲವ್ರ 50 ರೂಪಾಯಿ ತಾಂತಾರೆ, ಕೆಲವ್ರ 60 ರೂಪಾಯಿ ತಾಂತಾರೆ. ಏನಾದ್ರೂ ಹೋಗಿ ನಾವು ಬಿಲ್ ಕೊಡಪ್ಪ, ಯಾಕೆ ತೂಕ ಈ ತರ ಮಾಡ್ತೀವಿ ಅಂತ ಕೇಳಿದ್ರೆ ದೌರ್ಜನ್ಯ ಫುಲ್ ವಾಡ್ತಾನೆ, ಅವ್ಯಾಚ ಶಬ್ದಗಳಿಂದ ಬೈತಾನೆ ಆ ಪಾರ್ಟಿ ನ್ಯಾಯಬೆಲೆ ಅಂಗಡಿ ಮಾಲೀಕ. ಎಷ್ಟು ವರ್ಷದಿಂದ ಈ ರೀತಿ ಆಗ್ತಾ ಇದೆ? ಮೊದಲಿಂದಲೂ ಕೂಡ ನಡೀತಾನೆ ಬರ್ತಾ ಇದೆಯಾ ಈ ರೀತಿಯಾಗಿ? ಇದು ತಲತಲಾಂತರದಿಂದ ನಡ್ಕೊಂಡ್ ಬಂದಿದೆ ಮೇಡಮ್. ಇವತ್ತಿಂದಲ್ಲ. ಇವಾಗ ನಾವೆಲ್ಲ ವಿದ್ಯಾವಂತರಾಗಿದ್ದೀವಿ, ನಾವು ಹೊರಗಡೆ ಪ್ರಪಂಚದ ಬಗ್ಗೆ ಜ್ಞಾನ ಇದೆ, ಎಲ್ಲ ಎಜುಕೇಟೆಡ್ ಇದೀವಿ. ನಮಗೂ ಎಲ್ಲಾ ಜಾತಿಯ ಜನದ ಸ್ನೇಹಿತರಿದ್ದಾರೆ, ಎಲ್ಲಾ ಜಾತಿಯ ಜನದ ಮಿತ್ರರು ಇರ್ತಾರೆ. ನಾವು ಅಫಿಷಿಯಲ್ ಇದೀವಿ. ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಅವ್ರು ನಮ್ಮ ಸ್ನೇಹಿತರನ್ನ ಒಳಗ್ ಕಳಿಸಿ ನಾವು ಆಚೆ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋ ಅಂತ ವ್ಯವಸ್ಥೆ ಇಲ್ಲಿ ನಮ್ ಗಂಗೂರಲ್ಲಿ ನಡೀತಾ ಇದೆ. ಅಂದ್ರೆ ನೀವು ಇಷ್ಟು ಸಮಯ ಈಗ ನೀವು ತಲಾಂತರದಿಂದ ಈ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳಿದ್ರಿ, ಇಷ್ಟು ಸಮಯ ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ ಅಥವಾ ಯಾಕೆ ಇದ್ರ ಬಗ್ಗೆ ನೀವು ಪ್ರೊಟೆಸ್ಟ್ ಮಾಡಕ್ಕೆ ಅವ್ರ ನಮಗೆ ಜೀವ ಬೆದರಿಕೆ, ಇವತ್ತು ಹೋಗಕ್ಕೆ ನಮ್ಮ ಸವರ್ಣ ನಮ್ಮ ದಲಿತರ ಜನದ ಅರ್ಧ ಜನ ಇವತ್ತು ಬರ್ತಾರ ಇಲ್ವಾ ಅಂತ ನಮಗೆ ಭಯ ಆಗಿದೆ. ಅವ್ರಿಗೆಲ್ಲ ಹೊರಗಡೆಯಿಂದ ಬೆದರಿಕೆ ಹಾಕಿದ್ದಾರೆ, ನೀವೇನಾದ್ರು ಒಳಗಡೆ ಬಂದ್ರೆ ನಿಮ್ಮ ಎಣಗಳ ಮೇಲೆ ನೀವು ಹೋಗ್ಬೇಕಾಗುತ್ತೆ ಒಳಗಡೆ ದೇವಸ್ಥಾನಕ್ಕೆ ಅಂತ ನಮಗೆ ಬಲವಾದ ಬೆದರಿಕೆ ಹಾಕಿದ್ದಾರೆ ನಮ್ಮ ಜನಾಂಗದ ಪೂರ್ವಜರಿಗೆಲ್ಲ. ಇವತ್ತು ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ತೀರಾ? ಇವತ್ತು ಯಾವುದೇ ದುಷ್ಟ ಶಕ್ತಿಗಳು ನಮ್ಮ ತಡೆಯೋಕೆ ಸಾಧ್ಯನೇ ಇಲ್ಲ. ಮಾನ್ಯ ತಹಸೀಲ್ದಾರ್ ಅವರು ನಮಗೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ, ಜಿಲ್ಲಾಡಳಿತ ಕೋಆಪರೇಟ್ ಮಾಡಿದೆ, ಪೊಲೀಸ್ ಬಂದೋಬಸ್ತ್ ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಅವ್ರದ್ದು ಬಿಟ್ಟಿದ್ದು. ನಾವು ಯಾವುದೇ ಅಹಿತಕರ ಘಟನೆ ಆಗದಲ್ಲೇ ಶಾಂತ ರೀತಿಯಲ್ಲಿ ನಾವು ದೇವರ ಭಕ್ತರಾಗಿ ನಾವು ಪೂಜೆ ಸಲ್ಲಿಸಲಿಕ್ಕೆ 11:30 12 ಗಂಟೆ ಸಮಯದಲ್ಲಿ ನಾವು ಅಲ್ಲಿಗೆ ಹೋಗಕ್ಕೆ ಎಲ್ಲ ದಲಿತ ಮುಖಂಡರು ಸಂಘಟನೆಗಳು ಮತ್ತೆ ನಾವು ಸಮಾಜ ಕಲ್ಯಾಣ ಅಧಿಕಾರಿಗಳು ಎಲ್ಲ ನಾವು ಹೊರಟಿದ್ದೀವಿ ಮೇಡಮ್. ಓಕೆ, ಧನ್ಯವಾದಗಳು ರಂಗಸ್ವಾಮಿ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಈಗ ಸ್ಥಳೀಯರಾಗಿರುವಂತಹ ಶಿವಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಅವರೇ, ತಲಾಂತರದಿಂದ ಕೂಡ ಈ ರೀತಿಯಾದಂತಹ ಒಂದು ಅನಿಷ್ಟ ಪದ್ಧತಿಯಲ್ಲಿ ಜೀವಂತ ಆಗಿದೆ. ಪ್ರತಿದಿನ ಒಂದು ದೇವಸ್ಥಾನಕ್ಕೆ ಹೋಗಕ್ಕಿಲ್ಲ, ಹೋಟೆಲ್ಗೆ ಹೋಗಕ್ಕಿಲ್ಲ, ಎಲ್ಲೂ ಕೂಡ ಹೋಗಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ. ಯಾಕೆ ಇಷ್ಟು ಸಮಯ ಆದ್ರೂ ಕೂಡ ಪ್ರೊಟೆಸ್ಟ್ ಮಾಡಿಲ್ಲ, ಏನಕ್ಕೆ ಅಂತ? ಮೇಡಮ್, ಈಗ ನಾವು ಸ್ಥಳೀಯ ಒಬ್ಬ ದಲಿತ ಮುಖಂಡನಾಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತೀನಿ. ಅಂದ್ರೆ ಈ ಯಾಕೆ ಇದುವರೆಗೂ ಇದು ಬೆಳಕಿಗೆ ಬಂದಿಲ್ಲ ಅಂತ ಅಂದ್ರೆ, ಈ ಹಳಬರು ಏನು ಅಲ್ಲಿ ಜೀತಗಾರಿಕೆ ಮತ್ತೆ ತಮಟೆ ಬಡಿಯೋದು ಮತ್ತೆ ಈ ದೇವ್ರನ್ನ ಅವ್ರ ಆನಂದ ಪಡಿಸೋದು, ದೇವ್ರನ್ನ ಅವ್ರು ಹೊತ್ಕೊಂಡು ಕುಣಿಯೋದು, ನಾವು ತಮಟೆ ಬಡ್ಕೊಂಡೆ ಜೀವನ ಮಾಡ್ಬೇಕು, ಈ ತರ ಒಂದು ಇದು ತಲತಲಾಂತರದಿಂದ ಗಂಗೂರು ಗ್ರಾಮದಲ್ಲಿ ನಡ್ಕೊಂಡು ಬರ್ತಾ ಇದೆ. ಬಟ್ ಅದನ್ನ ಪ್ರತಿಭಟಿಸಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಜೀವ ಬೆದರಿಕೆ. ಪಾಂಡವ್ ಅಂತಕ್ಕಂತ ಒಬ್ಬ ಅಲ್ಲಿ ಸ್ಥಳೀಯ ಒಬ್ಬ ಹುಡುಗ ಈ ಹೊಡೆದಾಟಕ್ ಬರೋದು. ಮತ್ತೆ ಯಾರು ಅಂತ ಹೇಳ್ಬಹುದಾ? ಪಾಂಡವ್ ಅಂತ.
ಅವನೇನ್ ಮಾಡೋದು ಮಚ್ಚಿಡ್ಕೊಂಡು ಈ ಚಾಕು ಹಿಡ್ಕೊಂಡು ಈ ನಮ್ಮ ಶಿಕ್ಷಣ ಇಲ್ದ ವ್ಯಕ್ತಿಗಳು ನಮ್ಮ ತಂದೆಯವರು ಇಂಥವ್ರನ್ನೆಲ್ಲ ಎದುರಿಸೋದು. ಅಂದ್ರೆ ನೀವು ಆಗ ಪೊಲೀಸ್ ಕಂಪ್ಲೇಂಟ್ ಏನ್ ಕೊಟ್ಟಿಲ್ವಾ ಆ ಟೈಮಲ್ಲಿ? ಭಯ ಅವರಿಗೆ, ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಅವ್ರಿಗೆ ಭಯ ಇದ್ದು ಅವ್ರು ಇದ್ ಮಾಡ್ತಾ ಅವ್ರ ಮೇಲೆ ರೌಡಿ ಶೀಟ್ ಎಲ್ಲ ಆಗಿದೆ. ಪಾಂಡುರಂಗರಾಣೆ SP ಅವ್ರು ಇದ್ದಾಗ ಎನ್ಕೌಂಟರ್ಗೂ ಕೂಡ ಆದೇಶ ಆಗಿದೆ. ಅಂತ ಒಬ್ಬ ವ್ಯಕ್ತಿ ಅಂತ ಎದುರಾಕಿದ್ರೆ ಎಲ್ಲಿ ನಮ್ಮನ್ನ ಕೊಲೆ ಮಾಡ್ತಾನೋ ಅಂತ ಒಂದು ಫೀಲಿಂಗ್ ಅವರಿಗೆ. ಆವಾಗ ಈ ಗ್ರಾಮಸ್ಥರು ಭಯದ ವಾತಾವರಣದಲ್ಲಿದ್ರು. ಆಮೇಲೆ ನನ್ನ ಹತ್ರ ದೂರ ತಗೊಬಂದ್ರು. ಆವಾಗ ನಾನು ಒಬ್ಬ ಸಂಘಟನೆ ಲೀಡರ್ ಆಗಿ ನಾನು ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಸರ್ ಇದು ಬೇಲೂರು ತಾಲೂಕಲ್ಲಿ ಅದು ರಿಸರ್ವೇಶನ್ ಕ್ಷೇತ್ರ ಇದ್ದಂತ ಒಂದು ಸ್ಥಳ, ಮತ್ತೆ ಪ್ರವಾಸಿ ತಾಣ ಇದು. ಇಲ್ಲಿ ಒಂದು ಇಡೀ ರಾಜ್ಯದಲ್ಲೆಲ್ಲ ಕಪ್ಪು ಚುಕ್ಕಿ ಬಸವಣ್ಣ, ಬುದ್ಧ, ಅಂಬೇಡ್ಕರ್, ಟಿಪ್ಪು ಸುಲ್ತಾನ್ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಕ್ಕಂಥ ಏನೇ ಆದ್ರೂ ಕೂಡ ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗೋದು ನಿಶ್ಚಿತ. ದೇವಸ್ಥಾನಕ್ಕೆ ಮೇಡಮ್ ಇವತ್ತು ಎಂತ ಶಕ್ತಿ ಅಡ್ಡ ಬಂದ್ರು ಕೂಡ ನಾವು ದೇವಸ್ಥಾನ ಪ್ರವೇಶ ಮಾಡ್ತೀವಿ. ನಮಗೆ ಸಂಘರ್ಷ ಬೇಡ. ಓಕೆ, ಧನ್ಯವಾದಗಳು ಶಿವಕುಮಾರ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.